ಹಾಯ್ ಗಾಯ್ಸ್, ಬ್ಯಾಕ್ ಟು ಪ್ರೆಸೆಂಟ್ ನನ್ನ ಯೂಟ್ಯೂಬ್ ಚಾನಲ್. ಗಾಯ್ಸ್, RCB ಕುರಿತು ಒಂದು ಒಳ್ಳೆ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಏನದು ಅಪ್ಡೇಟ್ ಅಂತಂದರೆ ವಿಕ್ಟ್ರಿ ಪರೇಡ್ ಕುರಿತು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ವಿಕ್ಟ್ರಿ ಪರೇಡ್ ಮಾಡ್ತಾರಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾತಾಡ್ಕೊಂಡು ಬನ್ನಿ. ಅದಕ್ಕೆ ನಮಗೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ. ಇವಾಗ ವಿಕ್ಟ್ರಿ ಪರೇಡ್ ಮಾಡ್ತಾರೆ ನೋಡ್ಕೊಂಡು. ಸೊ ಗೈಸ್, ನಮ್ಮ ಹೋಮ್ ಮಿನಿಸ್ಟರ್ ಅವರು ಆಕ್ಚುಲಿ ವಿಕ್ಟ್ರಿಯ ಒಂದು ಓಪನ್ ಬಸ್ ಪರೇಡ್ ಏನಿದೆ ಅದು ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಸೆಕ್ಯೂರಿಟಿ ರೀಸನ್ಸ್. ಅಂದ್ರೆ ತುಂಬಾ ಜನ ನುಗ್ಲಾಗುತ್ತೆ ಅಂಡ್ ಅದಲ್ದೇನೆ ಪೊಲೀಸ್ ಅವ್ರನ್ನ ಇದು ಮಾಡೋಕ್ಕಾಗಲ್ಲ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಪೊಲೀಸ್ ಅವರು ನಮ್ಮ ಜನಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ. ಮೋರೋವರ್ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಬೆಂಗಳೂರು. ನಿಮ್ಗೆ ಗೊತ್ತಿರೋ ಯೂಶಲಿ ಪೀಕ್ ಟ್ರಾಫಿಕ್ ಇದ್ದೇ ಇರುತ್ತೆ. ಸೊ ಟ್ರಾಫಿಕ್ ಆಗುತ್ತೆ, ಆಮೇಲೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಈವ್ನಿಂಗ್ ಟೈಮ್ ಬೇರೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಬಟ್ ನನಗನ್ಸಿದ್ದು ಏನಂತಂದ್ರೆ ಈಗ RCB ಅವ್ರು ಮತ್ತೆ ಮಾತುಕತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ 50-50. ಇವಾಗ ಒಂದು RCB ಅವರೇ ಅಪ್ಡೇಟ್ ಬಿಟ್ಟಿರೋದು ಏನಂತಂದ್ರೆ 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಪೆರೇಡ್ ಅಂತ ಹೇಳಿದ್ದಾರೆ. ಸೊ ಅದು ಓಪನ್ ಬಸ್ ಪೆರೇಡಾ ಇಲ್ಲಾಂದ್ರೆ ನಾರ್ಮಲ್ ಟ್ರೋಫಿನ ತಗೊಂಡು ಹೋಗ್ಬಿಟ್ಟು ಬಸ್ ಒಳಗಡೆನೆ ಅಲ್ಲಿ ಚಿನ್ನಸ್ವಾಮಿಯಲ್ಲಿ ಒಂದು ಶೋ ಆಫ್ ಮಾಡ್ತಾರ ಅದು ಗೊತ್ತಿಲ್ಲ ಇನ್ನು. ಅದು ಆಕ್ಚುಲಿ ಇವಾಗ ಕಾದ್ ನೋಡ್ಬೇಕಾದ್ರೆ 50-50 ಮೇ ಬಿ ಕನ್ವಿನ್ಸ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಂಡಿದೀನಿ ಕರ್ನಾಟಕ ಗೌರ್ಮೆಂಟ್ ಹತ್ರ. ಯಾಕಂದ್ರೆ ಗುರು ನನ್ನ ಪ್ರಕಾರ ಮಾಡ್ಬೇಕು ಗುರು. 18 ವರ್ಷ ಆಗಿದೆ ಗುರು ನಮ್ದು. ಅಂದ್ರೆ ಭಯ ಏನಂತಂದ್ರೆ ಮರದ ಮೇಲೆ ಹತ್ಬಿಟ್ಟು ಅಲ್ಲಿ ಬಿಲ್ಡಿಂಗ್ ಮೇಲೆ ಹತ್ಬಿಟ್ಟು ಅಲ್ಲಿ ಕಲ್ಲು ಎಸೆಯೋದು, ಬಾಟ್ಲ್ ಎಸೆಯೋದು ಅದೆಲ್ಲ ಮಾಡ್ತಾರೆ ಅಂತ ಭಯ ಅಷ್ಟೇ, ಏನಿಲ್ಲ. ನಾನು ಹೇಳ ಆಕ್ಚುಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ. 18 ವರ್ಷ ಆದ್ಮೇಲೆ ಗೆದ್ದಿದ್ದಾರೆ. ಯಾರೋ ಯಾವ್ದೋ ನೋಡ್ತಾ ಇದೆ ಗುರು, ಯಾರೋ ಒಬ್ಬ ಬಸ್ ಮೇಲೆ ಹತ್ಬಿಟ್ಟು ಆ ಒಂದು ಫುಲ್ ಇದೆಲ್ಲ ಕಪ್ಪೆಲ್ಲ ಬಾಟೆಲ್ಲ ಆರಿಸ್ಕೊಂಡು ಬಾಟೆಲ್ಲ ಕಪ್ಪೆಲ್ಲ ಎತ್ಕೊಂಡು ತೋರಿಸ್ತಾ ಇದ್ರು. ಕಪ್ಪ ಅಂದ್ರೆ ಅವ್ರದ್ದು ಪ್ಲಾಸ್ಟಿಕ್ ಮಾಡ್ಕೊಂಡ್ ಬಂದ್ಬಿಟ್ಟವ್ರು ಯಾವ್ದೋ ಬ್ಯಾನರ್ ತರ. ಸೊ ನನ್ನ ಪ್ರಕಾರ ಕಂಟ್ರೋಲ್ ಮಾಡಕ್ಕಾಗಲ್ಲ ಹೌದು. ಬಟ್ ನಮ್ಗೆ ನಾವೇ ಕಂಟ್ರೋಲ್ ಮಾಡ್ಕೊಂಡು ನನ್ನ ರಿಕ್ವೆಸ್ಟ್ ಗುರು, ನೀವು ಯಾರಾದ್ರೂ ಹೋಗಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸು, ಸೊ ದಯವಿಟ್ಟು ಬಿಹೇವ್ ಆಗಿರಿ, ನೀವು ಎಂಜಾಯ್ ಮಾಡಿ. ನಾನು ಇಲ್ಲ ಅಂತ ಹೇಳ್ತಲ್ಲ, ಆದಷ್ಟು ಚಾಂಟ್ಗಳನ್ನ ಕೂಗಿ ABD ವಿರಾಟ್ RCB ಅನ್ನೋದು. ಜೊತೆಗೆ ನಮ್ಮ ಕರ್ನಾಟಕನ ಮರಿಬೇಡಿ, ಜೈ ಕನ್ನಡಾಂಬೆ ಅಂತಲೂ ಕೂಡ ಕೂಗಿ RCB ಅವ್ರಿಗೆ ಮುಟ್ಟಬೇಕು. ಯಾಕಂದ್ರೆ ನಾರ್ತ್ ಇಂದ ಬಂದಿರ್ತಾರಲ್ಲ ತುಂಬಾ ಜನ, ಅವ್ರು ಏನಂತಂದ್ರೆ ಕನ್ನಡಿಗರಿಗೆ ಮರ್ಯಾದೆ ಅನ್ನೋದು ಸ್ವಲ್ಪ ಕಮ್ಮಿ ಆಗ್ತಾ ಇರ್ಬೇಕಲ್ವಾ. ಅವಾಗ ಇಂಥದನ್ನು ತೋರಿಸಿದ್ರೆ ಆಟೋಮೆಟಿಕ್ ನಮ್ಮ ಲೆವೆಲ್ ಏನು ಅಂತ ಗೊತ್ತಾಗುತ್ತೆ ಅವ್ರಿಗೆ. ಇನ್ನು ಇವತ್ತು 3:30ಕ್ಕೆ ಸರಿಯಾಗಿ ನಮ್ಮ RCB ತಂಡ ವಿಧಾನಸೌಧ ಮುಂದ್ಗಡೆ ಬಂದು ಇಳಿತಾರೆ. ಅಲ್ಲಿ ಸ್ವಲ್ಪ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ನಮ್ಮ RCB ತಂಡದವರಿಗೆ ಫುಲ್ ಎಲ್ಲ ಸನ್ಮಾನ ಮಾಡಿ ಒಂದಷ್ಟು ಇಲ್ಲ. ಈಗ ಆಕ್ಚುಲಿ ನಾವು ವಿಡಿಯೋ ಮಾಡ್ತಿರೋದು ನೋಡಿದ್ರೆ ಪ್ರಕಾರ ಆಲ್ರೆಡಿ ತಾಜ್ ಎಂಟ್ಗೆ ಬಂದಾಯ್ತು, ಹೋಟ್ಲ್ ಒಳಗಡೆ ಬಂದಾಯ್ತು RCB ಅವರೆಲ್ಲ. ವಿರಾಟ್ ಕೊಹ್ಲಿ ಅವರು ಕಪ್ನ ಇಟ್ಕೊಂಡು ಬರ್ತಾರೆ ಗುರು, ಫ್ರಂಟ್ ಸೀಟಲ್ಲಿ ಕುತ್ಕೊಂಡಿದ್ರು ಡ್ರೈವರ್ ಹತ್ರ. ನಾನು ಆಕ್ಚುಲಿ ವಿಡಿಯೋ ನೋಡ್ತಾ ಇದ್ದೆ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಈಗ ಒಂದು ಅರ್ಧ ಗಂಟೆ 1 ಅವರ್ ಅಷ್ಟಲ್ಲಿ ವಿಧಾನಸೌಧಕ್ಕೆ ಬರ್ತಾರೆ. ವಿಧಾನಸೌಧದಲ್ಲಿ ನಮ್ಮ CM ಸಾಹೇಬ್ರವರು ಒಂದು ಸ್ವಲ್ಪ ಅವ್ರನ್ನ ಸನ್ಮಾನ ಎಲ್ಲ ಮಾಡಿ ಅವ್ರಿಗೆ ಒಂದಷ್ಟು ಮಾತುಕತೆ ಹೊಗಳ್ತಾರೆ. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಚಿನ್ನಸ್ವಾಮಿ ಡೈರೆಕ್ಟ್ ಆಗಿ ಮೀಟ್ ಆಗ್ತಾರೆ. ಅಂಡ್ ಇನ್ನೊಂದೇನಪ್ಪ ಅಪ್ಡೇಟ್ ಅಂತಂದ್ರೆ ಚಿನ್ನಸ್ವಾಮಿಗೂ ಕೂಡ ನೀವು ಹೋಗಿ ನೋಡ್ಬೋದು, ಫ್ರೀ ಇರುತ್ತೆ. ಅಂಡ್ ಮೋರೋವರ್ ಇವಾಗ ಒಂದು ಟಿಕೆಟ್ನ ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಬೋದು ನೀವು. ಆನ್ಲೈನಲ್ಲಿ ಇಲ್ಲಪ್ಪ ಅಂತಂದ್ರೆ RCB ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ಬುಕ್ ಮಾಡ್ಕೊಳ್ಬೋದು. ಲಿಮಿಟೆಡ್ ಎಡಿಷನ್ ಬರ್ತಾ ಇರೋದು ಏನಂತಂದ್ರೆ ಒಳಗಡೆ ಲೈಕ್ ಲೈವ್ ಅಲ್ಲಿ ಹೋದ್ರೆ ಫ್ರೀ ಆಗಿ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ನೀವು ಬುಕ್ ಮಾಡ್ಕೊಂಡು ಹೋದ್ರೆ ಇನ್ನ ಲೈಕ್ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಒಂದು 4,000-5,000 ಟಿಕೆಟ್ ಬಿಟ್ಟಿರ್ತಾರೆ ಅಷ್ಟೇ. ಬಟ್ ನಮ್ಮ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ ಅರೌಂಡ್ 40,000 ಒಳಗಡೆ 45,000 ಅಷ್ಟೇ ಇರುತ್ತೆ. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಫ್ರೀ ಆಗಿ ಬಿಡ್ತಾ ಇದ್ದಾರೆ. ಜಸ್ಟ್ ಹೆಂಗೆ ಅಂತಂದ್ರೆ ನಿಮ್ಗೆ ಏನಾರ ಫುಲ್ ಆಯ್ತು ಕ್ರೌಡ್ ಅಂತಂದ್ರೆ ನಿಮ್ನ ಒಳಗಡೆ ಗೇಟ್ ಒಳಗಡೆ ಬಿಡಲ್ಲ, ನೀವು ಆಚೆನೆ ನಿಂತ್ಕೊಳ್ಬೇಕಾಗುತ್ತೆ. ಮೇ ಬಿ ಸ್ಟ್ರೀಮಿಂಗ್ ಕೊಡ್ಬೋದು, ಅದು ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ನೀವೇನಾದ್ರೂ ಬೇಗ ಹೋಗ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಹೋಗಿ ಆದಷ್ಟು ನಮ್ಮ RCB ಅವ್ರಿಗೆ ನಾವು ತೋರಿಸೋಣ ನಮ್ಮ ಪವರ್ ಏನು ಅಂತ. ನೀವು ಹೋಗ್ತಾ ಇದ್ದೀರಾ ಗೈಸ್, ಯಾರಾದರೂ ದಯವಿಟ್ಟು ಹೋಗ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಸೀನ್ಗಳಿದೆ. ಆ್ಯಂಡ್ ಆದಷ್ಟು ಆ ವಿಡಿಯೋಗಳನ್ನ ನಮ್ಮ ಇನ್ಸ್ಟಾಗ್ರಾಮಲ್ಲಿ ನೀವು ಡೈರೆಕ್ಟ್ ಶೇರ್ ಮಾಡಿ, ನಾವು ಕೂಡ ಅದನ್ನು ಟ್ಯಾಗ್ ಮಾಡಿ ನಿಮ್ಮನ್ನ ಅಲ್ಲಿ ಹಾಕ್ತೀವಿ ನಮ್ಮ ಸ್ಟೋರಿಗಳಲ್ಲಿ. ಸೊ ಗೈಸ್, ನಿಮಗೆ ಅನಿಸುತ್ತೆ ವಿಕ್ಟ್ರಿ ಪರೇಡ್ ನೀವು ಹೋಗ್ತೀರಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ. ಬಾಯ್.